الحمد لله نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وحده لا شريك له وأشهد أن سيدنا محمدا عبده ورسوله أرسله بالهدى ودين الحق ليظهره على الدين كله ولو كره المشركون أما بعد فإن أصدق الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة اللهم صل على محمد وعلى آل محمد كما صليت على إبراهيم وعلى آل إبراهيم وبارك على محمد وعلى آل محمد كما باركت على إبراهيم وعلى آل إبراهيم في العالمين إنك حميد مجيد. أيها الناس أوصيكم عباد الله وإياي بتقوى الله. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا قوا أنفسكم وأهليكم نارا وقودها الناس والحجارة عليها ملائكة غلاظ شداد لا يعصون الله ما أمرهم ويفعلون ما يؤمرون. ಆದರಣೀಯ ಇಸ್ಲಾಮಿ ಸಹೋದರರೇ, ಅಲ್ಲಾಹನನ್ನು ಅತಿ ಹೆಚ್ಚು ಪ್ರೀತಿಸಿ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಅಲ್ಲಾಹನ ಆದೇಶಗಳನ್ನು ಬಹಳ ನಿಷ್ಠೆಯಿಂದ ಪಾಲಿಸಿ ಅಲ್ಲಾಹನ ಭಯದೊಂದಿಗೆ ಬದುಕಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ, ವಸಿಯತ್ ಮಾಡುತ್ತಿದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಬಹಳ ಸಂತೃಪ್ತಿಯಿಂದ ಮರಣ ಹೊಂದಲು ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಅಲ್ಲಾಹು ಇಷ್ಟಪಡುವ, ಅಲ್ಲಾಹು ತೃಪ್ತನಾಗುವ, ಅಲ್ಲಾಹು ಪ್ರೀತಿಸುವ ಅಲ್ಲಾಹನ ಸಜ್ಜನ ದಾಸರಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನೂ ನಮ್ಮ ಕುಟುಂಬವನ್ನು ಸೇರಿಸಲಿ, ಆಮೀನ್. ಸಹೋದರರೇ, ಸತ್ಯವಿಶ್ವಾಸಿಗಳು ಎಂಬ ನೆಲೆಯಲ್ಲಿ ಅಲ್ಲಾಹನ ಇಷ್ಟದಾಸರಾಗಿ ಬದುಕುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ. ಆದರೆ ನಾವು ಮಾತ್ರ ಒಳ್ಳೆಯವರಾಗಿ ಬದುಕುವುದರಿಂದ, ನಾವು ಮಾತ್ರ ಸಜ್ಜನರಾಗುವುದರಿಂದ ನಮ್ಮ ಜವಾಬ್ದಾರಿ ಖಂಡಿತವಾಗಿಯೂ ಮುಗಿಯುವುದಿಲ್ಲ. ನಮ್ಮ ಕುಟುಂಬವನ್ನು ನರಕಾಗ್ನಿಯಿಂದ ರಕ್ಷಿಸಬೇಕಾದ ಬಹುದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಎಂದು ಅಲ್ಲಾಹನ ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ಯಾ ಅಯ್ಯುಹಲ್ಲದೀನ ಆಮನು ಖೂ ಅನ್ಫುಸಕುಂ ವ ಅಹ್ಲೀಕುಂ ನಾರ. ಸತ್ಯವಿಶ್ವಾಸಿಗಳೇ, ನೀವು ನಿಮ್ಮನ್ನು ನರಕಾಗ್ನಿಯಿಂದ ಕಾಪಾಡಿಕೊಳ್ಳಿ. ವ ಅಹ್ಲೀಕುಂ, ನಿಮ್ಮನ್ನು ಮಾತ್ರ ಕಾಪಾಡಿಕೊಂಡ್ರೆ ಸಾಕಾಗುವುದಿಲ್ಲ, ನೀವು ನಿಮ್ಮ ಕುಟುಂಬವನ್ನು ನರಕಾಗ್ನಿಯಿಂದ ಕಾಪಾಡಿಕೊಳ್ಳಿ. ವಖೂದುಹನ್ ನಾಸು ವಲ್ ಹಿಜಾರ, ನರಕದಲ್ಲಿ ಉರಿಸಲ್ಪಡುವುದು ಇಂಧನ, ಮನುಷ್ಯ ಮತ್ತು ಕಲ್ಲುಗಳು. ಅಲೈಹಾ ಮಲಾಯಿಕತುನ್ ಗಿಲಾದುನ್ ಶಿದಾದ್, ನರಕವನ್ನು ಕಾಯುವ ಮಲಾಯಿಕತ್ತುಗಳಿದ್ದಾರೆ. ಆ ಮಲಾಯಿಕತ್ತುಗಳು ಬಹಳ ಕಠೋರರು, ಬಹಳ ಉಗ್ರರೂ ಆಗಿರುತ್ತಾರೆ.
ನರಕವನ್ನು ಕಾಯುವ ಮಲಾಯಿಕತ್ತುಗಳಿಂದ ನಿಮ್ಮ ಮೇಲೆ ಯಾವ ಕರುಣೆಯೂ ಇರಲಾರದು. ನರಕವನ್ನು ಕಾಯುವ ಮಲಾಯಿಕತ್ತುಗಳು ನಿಮ್ಮ ಮೇಲೆ ಯಾವ ಪ್ರೀತಿಯನ್ನು ತೋರಿಸಲಾರದು. ಅವರಿಗೆ ನಿಮ್ಮ ಮೇಲೆ ಯಾವ ಕನಿಕರವೂ ಇರುವುದಿಲ್ಲ. ಯಾಕೆಂದರೆ ಅವರು ಉಗ್ರರಾಗಿರ್ಬೇಕೆಂದು, ಅವರು ಕಠೋರಿಗಳಾಗಿರ್ಬೇಕೆಂದು ಅವರಿಗೆ ಅಲ್ಲಾಹು ಸುಬ್ಹಾನಹು ವ ತಆಲ ಆದೇಶಿಸಿದ್ದಾನೆ. ಆದ್ದರಿಂದ ನರಕಾಗ್ನಿಯನ್ನು ಕಾಯುವ ಮಲಾಯಿಕತ್ತುಗಳು ಬಹಳ ಕಠೋರರಾಗಿರುತ್ತಾರೆ, ಉಗ್ರರಾಗಿರುತ್ತಾರೆ. ಆ ನರಕಾಗ್ನಿಯಿಂದ ನೀವು ಮತ್ತು ನಿಮ್ಮ ಕುಟುಂಬವನ್ನು ನೀವು ಕಾಪಾಡಿಕೊಳ್ಳಬೇಕು ಎಂದು ಅಲ್ಲಾಹನ ಕುರ್ಆನ್ ನಮ್ಮನ್ನು ಎಚ್ಚರಿಸುತ್ತದೆ. ಸಹೋದರರೇ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಅಲ್ಲಾಹು ಸುಬ್ಹಾನಹು ವ ತಆಲ ನಮಗೆ ಕೊಟ್ಟಿರುವ ಬಹಳ ದೊಡ್ಡ ನಿಅಮತ್. ವಯುಮ್ದಿದುಕುಂ ಬಿ ಅಮ್ವಾಲಿನ್ ವ ಬನೀನ್. ಅಲ್ಲಾಹು ಸಂಪತ್ತು ಮತ್ತು ಸಂತಾನವನ್ನು ಕೊಡುವುದೆಂದರೆ ಅದು ನಿಮಗೆ ಸಿಗುವ ಬಹಳ ದೊಡ್ಡ ಸೌಭಾಗ್ಯ. ಬದುಕಿನ ನೆಅಮತ್ತಾಗಿದೆ ಸಂಪತ್ತು ಮತ್ತು ಸಂತಾನಗಳು. ಝೀನತುಲ್ ಹಯಾತಿ ದುನ್ಯಾ ಎಂದು ಒಂದು ಕಡೆ ಹೇಳಲಾಯಿತು. ನಿಮ್ಮ ಬದುಕಿನ ಸೌಂದರ್ಯ, ನಿಮ್ಮ ಮಕ್ಕಳು, ನಿಮ್ಮ ಸಂಪತ್ತು, ನಿಮ್ಮ ಕುಟುಂಬ, ಅದು ನಿಮ್ಮ ಬದುಕಿನ ಝೀನತ್ತಾಗಿದೆ, ನಿಮ್ಮ ಬದುಕಿನ ಸೌಂದರ್ಯವಾಗಿದೆ. ಅದೇ ಕುಟುಂಬದ ಬಗ್ಗೆ ಪವಿತ್ರ ಕುರ್ಆನ್ ನಲ್ಲಿ ಹೇಳಲಾಯಿತು, ಇನ್ನಮಾ ಅಮ್ವಾಲುಕುಂ ವ ಔಲಾದುಕುಂ ಫಿತ್ನಾ. ನಿಮ್ಮ ಸಂಪತ್ತು ಮತ್ತು ನಿಮ್ಮ ಸಂತಾನ ನಿಮಗೆ ಬಹಳ ದೊಡ್ಡ ಪರೀಕ್ಷೆಯಾಗಿದ್ದಾರೆ. ಸಂತಾನ ಮತ್ತು ಸಂಪತ್ತು ನಿಮಗೆ ಪರೀಕ್ಷೆ. ಅಲ್ಲಾಹು ನಿಮಗೆ ಸಂಪತ್ತನ್ನು ಕೊಟ್ಟು, ನಿಮಗೆ ಮಕ್ಕಳನ್ನು ಕೊಟ್ಟು ಅಲ್ಲಾಹು ನಿಮ್ಮನ್ನು ಪರೀಕ್ಷಿಸ್ತಾ ಇದ್ದಾನೆ. ಕುರ್ಆನ್ ಇನ್ನೊಂದು ಕಡೆಯಲ್ಲಿ ಹೇಳಲಾಯಿತು, ಇನ್ನ ಮಿನ್ ಅಜ್ವಾಜಿಕುಂ ವ ಔಲಾದಿಕುಂ ಅದುವಲ್ಲಕುಂ ಫಹ್ದರೂಹುಂ. ನಿಮ್ಮ ಪತ್ನಿ ಮಕ್ಕಳಲ್ಲಿ ನಿಮ್ಮ ಶತ್ರುಗಳಿದ್ದಾರೆ ಎಂದು ಅಲ್ಲಾಹು ಹೇಳಿದ. ನಿಮ್ಮ ಪತ್ನಿ ಮಕ್ಕಳಲ್ಲಿ ನಿಮ್ಮ ವೈರಿಗಳಿದ್ದಾರೆ, ನಿಮ್ಮ ಶತ್ರುಗಳಿದ್ದಾರೆ. ಆದ್ದರಿಂದ ಫಹ್ದರೂಹುಂ, ಅವರ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು. ಆದ್ದರಿಂದ ಸಹೋದರರೇ, ಬದುಕಿನ ಬಹಳ ದೊಡ್ಡ ಅಜೆಂಡಾ ನಾನು ಮಾತ್ರ ಒಳ್ಳೆಯವನಾಗಬೇಕು ಎಂಬುದಲ್ಲ. ನಾನೆಷ್ಟು ಸಜ್ಜನನಾಗಿದ್ದು, ನಾನೆಷ್ಟು ಒಳ್ಳೆಯ ವ್ಯಕ್ತಿಯಾಗಿದ್ದು ನನ್ನ ಕುಟುಂಬ ನನ್ನನ್ನು ಸ್ವರ್ಗಕ್ಕೆ ಹೋಗದಂತೆ ತಡೆಯಬಹುದು ಎಂದು ಅಲ್ಲಾಹನ ಕುರ್ಆನ್ ಹೇಳಿದೆ. ನಿಮ್ಮ ಕುಟುಂಬ ನಿಮ್ಮನ್ನು ಜನ್ನತ್ತಿನಿಂದ ನಿಮಗೆ ಅಡ್ಡಿಯಾಗಬಹುದು. ನಿಮ್ಮ ಕುಟುಂಬ, ನೀವು ಮಾತ್ರ ಕೈ ಬೀಸಿ ಹೋಗಬೇಕಾದ ಒಂದು ಸ್ಥಳ ಅಲ್ಲ ಸ್ವರ್ಗ ಎಂಬುದು. ನಾನು ಮಾತ್ರ ಆರಾಮವಾಗಿ, ನಾನು ಒಳ್ಳೆಯವನಾಗಿದ್ದುಕೊಂಡು ನಾನು ಮಾತ್ರ ಹೀಗೆ ಕೈ ಬೀಸಿ ಹೋಗುವ ಒಂದು ಸ್ಥಳ ಅಲ್ಲ ಸ್ವರ್ಗ, ಜನ್ನತ್. ನೀವು ನಿಮ್ಮ ಪತ್ನಿ ಮಕ್ಕಳ ಜೊತೆಗೆ ಹೋಗಬೇಕಾದ ಸ್ಥಳ. ಜನ್ನಾತು ಅದ್ನಿ ಯದ್ಖುಲೂನಹಾ ವಮನ್ ಸಲಹ ಮಿನ್ ಆಬಾಯಿಹಿಂ ವ ಅಜ್ವಾಜಿಹಿಂ ವ ದುರ್ರಿಯಾತಿಹಿಂ ವಲ್ ಮಲಾಯಿಕತು ಯದ್ಖುಲೂನ ಅಲೈಹಿಂ ಮಿನ್ ಕುಲ್ಲಿ ಬಾಬ್ ಸಲಾಮುನ್ ಅಲೈಕುಂ ಬಿಮಾ ಸಬರ್ತುಂ ಫನಿಅಮ ಉಕ್ಬದ್ದಾರ್. ನಾಳೆ ಸ್ವರ್ಗಕ್ಕೆ ಅವರು ತಮ್ಮ ತಂದೆ ತಾಯಿಯ ಜೊತೆಗೆ, ತಮ್ಮ ಪತ್ನಿ ಮಕ್ಕಳ ಜೊತೆಗೆ ಅವರು ಪ್ರವೇಶಿಸ್ತಾರೆ ಎಂದಲ್ಲಾಹು ಹೇಳಿದರು. ಅದು ನೀವೊಬ್ಬರು ಏಕಾಂಗಿಯಾಗಿ ಹೋಗಬೇಕಾದ ಸ್ಥಳ ಅಲ್ಲ. ಅದು ನಿಮ್ಮ ತಂದೆ ತಾಯಿಯ ಜೊತೆಗೆ, ನಿಮ್ಮ ಪತ್ನಿ ಮಕ್ಕಳ ಜೊತೆಗೆ ನಾಳೆ ನೀವು ಸ್ವರ್ಗಕ್ಕೆ ಪ್ರವೇಶಿಸ್ತೀರಾ. ವಲ್ ಮಲಾಯಿಕತು ಯದ್ಖುಲೂನ ಮಿನ್ ಕುಲ್ಲಿ ಬಾಬ್. ಸ್ವರ್ಗದ ಎಲ್ಲಾ ದ್ವಾರಗಳಲ್ಲೂ ಅಲ್ಲಾಹನ ಮಲಾಯಿಕತ್ತುಗಳು ನಿಮ್ಮನ್ನು ಸ್ವಾಗತಿಸ್ತಾರೆ. ಸಲಾಮುನ್ ಅಲೈಕುಂ, ನಿಮ್ಮ ಮೇಲೆ ಅಲ್ಲಾಹನ ಕರುಣೆ ಇರಲಿ, ನಿಮ್ಮ ಮೇಲೆ ಅಲ್ಲಾಹನ ಶಾಂತಿ ಇರಲಿ. ಭವ್ಯವಾದ ಅನುಗ್ರಹಗಳಿಂದ ತುಂಬಿದ ಆ ಸ್ವರ್ಗಕ್ಕೆ ಅಲ್ಲಾಹನ ಮಲಾಯಿಕತ್ತುಗಳು ನಿಮ್ಮನ್ನು ಕುಟುಂಬ ಸಮೇತ ಸ್ವಾಗತಿಸ್ತಾರೆ ಎಂದು ಅಲ್ಲಾಹನ ಕುರ್ಆನ್ ಕಲಿಸಿಕೊಟ್ಟಿದ್ದಾರೆ. ಸಹೋದರರೇ, ಬದುಕಿನ ಗುರಿಯದು. ನಾನು ನನ್ನ ಕುಟುಂಬದ ಜೊತೆಗೆ ಸ್ವರ್ಗಕ್ಕೆ ಹೋಗಬೇಕು, ನನ್ನ ಕುಟುಂಬದ ಜೊತೆಗೆ ಸ್ವರ್ಗಕ್ಕೆ ಪ್ರವೇಶಿಸಬೇಕು ಎಂಬುದು ಬದುಕಿನ ಅತ್ಯಂತ ದೊಡ್ಡ ಟಾರ್ಗೆಟ್ ಆಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲ ನಮಗೆ ಕೊಟ್ಟಿರುವ
ಕುಟುಂಬ ಅದು ಬಹಳ ದೊಡ್ಡ ನ್ಯಾಮತ್. ಅದು ನಮ್ಮ ಮಕ್ಕಳು ಬದುಕಿನ ಬಹಳ ದೊಡ್ಡ ಅನುಗ್ರಹ. ಧಾರಾಳ ಮಕ್ಕಳಿರುವುದೆಂದರೆ ಬದುಕಿನ ದೊಡ್ಡ ನ್ಯಾಮತ್. ಅದು ನಮಗೆ ಯಾರೋ ಇವತ್ತು ಕಲಿಸಿಕೊಟ್ಟಿದ್ದಾರೆ ಕಡಿಮೆ ಮಕ್ಕಳಿರುವುದಂದ್ರೆ ಬಹಳ ಸ್ಟ್ಯಾಂಡರ್ಡ್ ಅಂತ. ಇವತ್ತು ಒಬ್ಬನಿಗೆ 7-8 ಮಕ್ಕಳಿರುವುದಾದರೆ ಅವ ಬಹಳ ಅಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಳುವುದಿಲ್ಲ ನನಗೆ 8 ಮಕ್ಕಳಿದ್ದಾರೆ. ನನಗೆ 2 ಮಕ್ಕಳು ಎಂಬುದು ಬಹಳ ಸ್ಟ್ಯಾಂಡರ್ಡ್ ಅಂತ ಮನುಷ್ಯರು ತಿಳ್ಕೊಂಡಿದ್ದಾರೆ. ನನಗೆ 2 ಮಕ್ಕಳು, ಒಬ್ಬ ಗಂಡು ಒಬ್ಬ ಹೆಣ್ಣು ಅಂತ, ಒಬ್ಬರು ಡಾಕ್ಟರ್ ಒಬ್ಬರು ಇಂಜಿನಿಯರ್ ಅಂತ. ಹೀಗೆ ಕಡಿಮೆ ಮಕ್ಕಳಿರುವುದಂದ್ರೆ ಯಾವುದೋ ರೀತಿಯ ಪ್ರೌಢ, ಯಾವುದೋ ರೀತಿಯ ಗೌರವ ಎಂದು ನಮಗೂ ಯಾರೋ ಕಲಿಸಿಕೊಟ್ಟಿದ್ದಾರೆ. ನಿಜವಾಗಿ ಮಕ್ಕಳು ನ್ಯಾಮತ್, ಅನುಗ್ರಹ. ಅದು ಇಸ್ಲಾಮಿನ ಶಿಕ್ಷಣ ಮಾತ್ರ ಅಲ್ಲ, ಆಧುನಿಕ ಜಗತ್ತಿನ ಅತ್ಯಂತ ಒಳ್ಳೆಯ ಅರ್ಥಶಾಸ್ತ್ರಜ್ಞರು ಹೇಳುವುದು ಕೂಡ ಜಗತ್ತಿನಲ್ಲಿ ಮ್ಯಾನ್ ಪವರ್ ಎಂಬುದು ಬಹಳ ದೊಡ್ಡ ಸೋರ್ಸ್. ಅದು ಮ್ಯಾನ್ ಪವರ್ ಎಂಬುದು ಯಾವುದೋ ಒಂದು ದೇಶಕ್ಕೆ ಶಾಪ ಅಲ್ಲ. ಜಗತ್ತಿನಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ, ಚೈನಾದಲ್ಲಿ 1 ಮಕ್ಕಳು ಸಾಕು ಎಂದು ಬಹಳ ಕಠಿಣವಾದ ಕಾನೂನನ್ನು ತಂದರು. 1ಕ್ಕಿಂತ ಹೆಚ್ಚು ಮಕ್ಕಳಿರಬಾರದು ಎಂದು ಹಲವು ದೇಶಗಳಲ್ಲೆಲ್ಲ ಕಾನೂನನ್ನು ಜಾರಿಗೊಳಿಸಲಾಯಿತು. ಪರಿಣಾಮ ಏನು? ಪರಿಣಾಮ ಯುವಕರಿಲ್ಲದ ದೇಶ, ವೃದ್ಧರು ಹೆಚ್ಚಾಗಿರುವ ಸಮಾಜ. ಆದ್ದರಿಂದ ಇವತ್ತು ಪಾಶ್ಚಾತ್ಯ ದೇಶಗಳು ಯಾವ ದೇಶದಲ್ಲೆಲ್ಲ ಜನನವನ್ನು ನಿಯಂತ್ರಿಸಲಾಗಿತ್ತೋ ಆ ದೇಶಗಳಲ್ಲಿ ಇವತ್ತು ಹೆಚ್ಚು ಮಕ್ಕಳನ್ನು ಹುಟ್ಟಿಸಲಿಕ್ಕೆ ಪ್ರೋತ್ಸಾಹವನ್ನು ಕೊಡಲಾಗುತ್ತಾ ಇದೆ. ಚೈನಾದಲ್ಲಿ ಇವತ್ತು 2-3 ಮಕ್ಕಳು ನಿಮಗೆ ಹುಟ್ಟುವುದಾದರೆ ವಿಪರೀತವಾದ ಸ್ಕೀಮ್ಗಳನ್ನು ಸರ್ಕಾರ ವಾಗ್ದಾನ ಮಾಡುತ್ತಾ ಇದೆ. ಧಾರಾಳ ಪಾಶ್ಚಾತ್ಯ ಜಗತ್ತಿನಲ್ಲಿ ದೇಶಗಳಲ್ಲಿ ಹೆಚ್ಚು ಮಕ್ಕಳು ಯಾರಿಗೆ ಹುಟ್ಟುತ್ತಾರೋ ಅವರಿಗೆ ಬೇಕಾದಷ್ಟು ಸವಲತ್ತುಗಳನ್ನು ಸರ್ಕಾರಗಳೆಲ್ಲ ವಾಗ್ದಾನ ಮಾಡುತ್ತಾ ಇದ್ದಾರೆ. ಯಾಕೆಂದರೆ ಪಾಪ್ಯುಲೇಷನ್ ಎಂಬುದು ಶಾಪ ಅಲ್ಲ, ಜನಸಂಖ್ಯೆ ಎಂಬುದು ಒಂದು ದೇಶದ ಅತ್ಯಂತ ದೊಡ್ಡ ಪವರ್, ಅದು ಅತ್ಯಂತ ದೊಡ್ಡ ರಿಸೋರ್ಸ್. ಅದು ಸಹೋದರ ನಮಗೂ ಯಾರು ಕಲಿಸಿಕೊಟ್ಟಿದ್ದಾರೆ 2 ಮಕ್ಕಳಿರುವುದಂದ್ರೆ ಬಹಳ ಸ್ಟ್ಯಾಂಡರ್ಡ್ ಅಂತ. ಒಬ್ಬನಿಗೆ 6-7 ಮಕ್ಕಳಿರುವುದಾದರೆ ಅವ ಹೆಮ್ಮೆಯಿಂದ ಹೇಳುವುದಿಲ್ಲ ನನಗೆ 7, ಬಹಳ ಮೆಲ್ಲಗೆ ಹೇಳ್ತಾನೆ ನನಗೆ 7 ಮಕ್ಕಳಿದ್ದಾರೆ. 2 ಅಂದ್ರೆ ಬಹಳ ಜೋರಾಗಿ ಹೆಮ್ಮೆಯಿಂದ ನಾವು ಹೇಳ್ತೇವೆ. ಅಂದರೆ ಅದು ಬಹಳ ದೊಡ್ಡ ನ್ಯಾಮತ್ತಾಗಿದೆ, ಬಹಳ ದೊಡ್ಡ ಅನುಗ್ರಹವಾಗಿದೆ. ಸಹೋದರರ ಮಕ್ಕಳ ಬಗ್ಗೆ ನಮಗೆ ಇವತ್ತು ವಿಪರೀತವಾದ ಅಹಂಕಾರ ತೋರ್ತೇವೆ ನಾವು ಕೆಲವೊಂದು. ನನ್ನ ಮಗ ಡಾಕ್ಟರ್, ನನ್ನ ಮಗಳು ಡಾಕ್ಟರ್, ನನ್ನ ಮಗ ಇಂಜಿನಿಯರ್, ನನ್ನ ಮಗ ಬಹಳ ದೊಡ್ಡ ಉದ್ಯೋಗದಲ್ಲಿದ್ದಾನೆ. ಹೀಗೆ ಮಕ್ಕಳ ಬಗ್ಗೆ ಒಂದು ರೀತಿಯ ಅಹಂಕಾರ ತೋರ್ತೇವೆ ನಾವೆಲ್ಲ. ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನು ಡಾಕ್ಟರ್ಗಳನ್ನಾಗಿ ಮಾಡ್ಲಿಕ್ಕೆ, ಎಂಜಿನಿಯರ್ಗಳನ್ನಾಗಿ ಮಾಡ್ಲಿಕ್ಕೆ, ಅಡ್ವೊಕೇಟ್ಸ್ಗಳನ್ನಾಗಿ ಮಾಡ್ಲಿಕ್ಕೆ, ಅತ್ಯಂತ ಉನ್ನತ ಶಿಕ್ಷಣ ಪಡೆದವರನ್ನಾಗಿ ಮಾಡ್ಲಿಕ್ಕೆ ಯಾವುದೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನು ನಾವು ಮಾಡಬೇಕು. ಎಲ್ಲ ರೀತಿಯಲ್ಲೂ ನಾವು ಪ್ರಯತ್ನ ಪಡಬೇಕು. ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ತಲುಪಬೇಕು ನನ್ನ ಮತ್ತು ನಿಮ್ಮ ಮಕ್ಕಳು. ಅದಕ್ಕೆ ಯಾವುದೆಲ್ಲ ತ್ಯಾಗ ಅಗತ್ಯ ಇದೆಯೋ ಅದೆಲ್ಲವನ್ನು ನಾವು ಮಾಡಬೇಕು. ಅದರಲ್ಲಿ ಯಾವ ರೀತಿಯ ಕಾಂಪ್ರಮೈಸ್ ಮಾಡಬಾರದು. ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಯಾವ ರೀತಿಯ ನಿರ್ಲಕ್ಷ್ಯವನ್ನು ನಾವು ತೋರಬಾರದು. ಆದರೆ ಟಾರ್ಗೆಟ್ ನನ್ನ ಮಗ ಡಾಕ್ಟರ್ ಆಗಬೇಕು ಎಂಬುದರ ಆಚೆ, ನನ್ನ ಮಗ ಇಂಜಿನಿಯರ್ ಆಗಬೇಕು ಎಂಬುದರ ಆಚೆ ಟಾರ್ಗೆಟ್ ಏನೆಂದರೆ ನನ್ನ ಮಗ ನನಗಾಗಿ ಪ್ರಾರ್ಥಿಸುವ ಮಗ ಆಗಬೇಕು. ನಾನು ಮರಣ ಹೊಂದಿದರೆ, ನಾನು ಈ ಜಗತ್ತನ್ನು ಬಿಟ್ಟು ಹೋದ ಮೇಲೆ ನನ್ನನ್ನು ಸ್ಮರಿಸುವ, ನನಗಾಗಿ ಪ್ರಾರ್ಥಿಸುವ ಮಕ್ಕಳಾಗಿರ್ಬೇಕು ನನ್ನ ಮಕ್ಕಳು. ನಾಳೆ ನನ್ನ ಮರಣ ಹೊಂದಿದರೆ ನನ್ನ ಮಯ್ಯತ್ ನಮಾಜಿಗೆ ಇಮಾಮತ್ ನೇತೃತ್ವ ವಹಿಸುವ ಅರ್ಹತೆ ಇರುವ ಮಕ್ಕಳಾಗಬೇಕು ನನ್ನ ಮಕ್ಕಳು. ಮಕ್ಕಳ ಬಗ್ಗೆ ನಮ್ಮ ಟಾರ್ಗೆಟ್ ಆಗಿರಬೇಕು. ಧರ್ಮನಿಷ್ಠೆ ಇರುವ ಡಾಕ್ಟರ್, ಧರ್ಮನಿಷ್ಠೆ ಇರುವ ಇಂಜಿನಿಯರ್, ಧರ್ಮನಿಷ್ಠೆ ಇರುವ ಬಿಸ್ನೆಸ್ ಮ್ಯಾನ್, ಧರ್ಮನಿಷ್ಠೆ ಇರುವ ಪ್ರೊಫೆಸರ್, ಟೀಚರ್. ಹೀಗೆ ನನ್ನ ಮಗ, ನನ್ನ ಮಗಳು ನನಗಾಗಿ ಪ್ರಾರ್ಥಿಸುವ ಮಗಳಾಗಬೇಕು. ನಾನು ಮರಣ ಹೊಂದಿದ ಮೇಲೆ ನನ್ನನ್ನು ಮರೆತು ಬಿಡುವ ಅಥವಾ ನನ್ನ ಮರಣಕ್ಕಾಗಿ ಕಾಯುವ, ಯಾವಾಗ ಅಪ್ಪ ಒಮ್ಮೆ ಸತ್ತು ಹೋಗುತ್ತಾನೆ ಎಂದು ನಿಮ್ಮ ಮರಣಕ್ಕಾಗಿ ಕಾಯುವ
ಆ ದುರಂತ ಖಂಡಿತ ಬದುಕಿನಲ್ಲಿ ಬರಬಾರದು. ಅದರಾಚೆ ಬದುಕಿನ ಟಾರ್ಗೆಟ್ ನನ್ನ ಮಗ ನನಗಾಗಿ ಪ್ರಾರ್ಥಿಸುವ ಮಕ್ಕಳಾಗಬೇಕು. ಬದುಕಿನ ಅತ್ಯಂತ ದೊಡ್ಡ ಸೌಭಾಗ್ಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ವಲದುನ್ ಸಾಲಿಹುನ್ ಯದ್ഉ ಲಹು. ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ಅದು. ನಿಮಗಾಗಿ ಪ್ರಾರ್ಥಿಸುವ ಮಕ್ಕಳು ನಿಮಗೆ ಇರುವುದು. ಇವತ್ತು ತಂದೆ ತಾಯಿಗೆ ಮಕ್ಕಳು ಶಪಿಸ್ತಾ ಇದ್ದಾರೆ. ತಂದೆ ತಾಯಿಯನ್ನು ಶಪಿಸುವ ಮಕ್ಕಳಿದ್ದಾರೆ ಸಮಾಜದಲ್ಲಿದ್ದಾರೆ. ವಲದುನ್ ಸಾಲಿಹುನ್ ಯದ್ಉ ಲಹು. ನಿಮಗಾಗಿ ಪ್ರಾರ್ಥಿಸುವ ಮಕ್ಕಳು ಇರುವುದಾದರೆ ಅದು ಬದುಕಿನ ಅತಿ ದೊಡ್ಡ ಸೌಭಾಗ್ಯ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅದರಿಂದ ಸಹೋದರರೇ, ನಮ್ಮ ಮಕ್ಕಳು ಸ್ವಾಲಿಹೀನ್ಗಳಾಗಬೇಕು. ನಮ್ಮ ಮಕ್ಕಳು ಸಜ್ಜನರಾಗಬೇಕು. ಮಕ್ಕಳು ಸಜ್ಜನರಾಗಲಿಕ್ಕೆ ದಾರಿಗಳೇನು? ಧಾರಾಳ ದಾರಿಗಳನ್ನು ಅಲ್ಲಾಹನ ದೀನ್ ನಮಗೆ ಕಲಿಸಿಕೊಟ್ಟಿದೆ. ಮಕ್ಕಳು ಸಜ್ಜನರಾಗಲಿಕ್ಕೆ ಇವತ್ತು ಎಲ್ಲರ ಸಮಸ್ಯೆ ಮಕ್ಕಳು ನಾವು ಹೇಳಿದಂತೆ ಇಲ್ಲ, ಅಥವಾ ಮಕ್ಕಳು ನಮ್ಮ ಮಾರ್ಗದಲ್ಲಿ ಇಲ್ಲ. ಕೆಟ್ಟ ಸಹವಾಸ, ಕೆಟ್ಟ ಅಭ್ಯಾಸಗಳು ನಮ್ಮ ಇಜ್ಜತ್ತನ್ನು ನಮ್ಮ ಮಕ್ಕಳು ಇವತ್ತು ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಸ್ವಾಲಿಹೀನ್ಗಳಾಗಬೇಕಾದರೆ ಅದಕ್ಕೆ ಧಾರಾಳ ಮಾರ್ಗಗಳನ್ನು ಅಲ್ಲಾಹನ ದೀನ್ ಕಲಿಸಿಕೊಟ್ಟಿದೆ. ಒಂದನೆಯದಾಗಿ ನಮ್ಮ ಮಕ್ಕಳು ಸ್ವಾಲಿಹೀನ್ಗಳಾಗಲು ಒಂದನೆಯ ಮಾರ್ಗ, ಯಾವಾಗಲೂ ನೀವು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಲೇ ಇರಬೇಕು ಎಂದು. ನಿಮ್ಮ ಮಕ್ಕಳಿಗೆ ಯಾವಾಗಲೂ ನೀವು ಅಲ್ಲಾಹನೊಂದಿಗೆ ಪ್ರಾರ್ಥಿಸುತ್ತಲೇ ಇರಬೇಕು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹು ಬಹಳ ಬೇಗ ಸ್ವೀಕರಿಸುವ ಪ್ರಾರ್ಥನೆ ಯಾವುದೆಂದರೆ ದಅವತುಲ್ ವಾಲಿದಿ ಲಿ ವಲದಿಹಿ. ಒಬ್ಬ ತಂದೆ, ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಅಲ್ಲಾಹು ಖಂಡಿತವಾಗಿಯೂ ಸ್ವೀಕರಿಸ್ತಾನೆ ಮತ್ತು ಬಹಳ ಬೇಗ ಕಬೂಲ್ ಮಾಡ್ತಾನೆ. ಮಕ್ಕಳಿಗಾಗಿ ನೀವು ಪ್ರಾರ್ಥಿಸುತ್ತಲೇ ಇರಬೇಕು. ಮಕ್ಕಳಿಗಾಗಿ ನೀವು ಪ್ರಾರ್ಥಿಸುವಾಗ ಅದಕ್ಕೆ ಆಮೀನ್ ಹೇಳುವುದು ಅಲ್ಲಾಹನ ಮಲಾಯಿಕತ್ತುಗಳು ಸಹೋದರರೇ. ಆದ್ದರಿಂದ ನೀವು ಮಕ್ಕಳಿಗೆ ಒಳ್ಳೆಯದು ಪ್ರಾರ್ಥಿಸಿದರೂ ಅಲ್ಲಾಹು ಕಬೂಲ್ ಮಾಡುತ್ತಾನೆ, ಕೆಟ್ಟದ್ದು ಪ್ರಾರ್ಥಿಸಿದ್ರು ಅಲ್ಲಾಹು ಕಬೂಲ್ ಮಾಡುತ್ತಾನೆ. ಎಚ್ಚರಿಕೆ ಇರಬೇಕು. ನೀನು ಸರಿಯಾಗುವುದೇ ಇಲ್ಲ ಅಂತ ಕೆಲವೊಮ್ಮೆ ನಮ್ಮ ಮಕ್ಕಳಿಗೆ ನಾನು ಹೇಳ್ತೇನೆ. ನೀನು ಸರಿಯಾಗುವುದೇ ಇಲ್ಲ, ನೀನು ಒಳ್ಳೆಯವನಾಗುವುದೇ ಇಲ್ಲ. ನಿಮಗೆ ಗೊತ್ತಿರಬೇಕು, ಮಲಾಯಿಕತ್ತುಗಳು ಆಮೀನ್ ಹೇಳಿಬಿಟ್ಟರೆ ನಿಮ್ಮ ಮಕ್ಕಳ ಸ್ಥಿತಿ ಏನು? ನೀನು ಒಳ್ಳೆಯವನಾಗುವುದೇ ಇಲ್ಲ. ಈ ಕೋಪದ ಭರದಲ್ಲಿ ಕೆಲವೊಮ್ಮೆ ನೀನು ಸರಿಯಾಗುವುದೇ ಇಲ್ಲ, ನೀನು ಉದ್ಧಾರ ಆಗುವುದೇ ಇಲ್ಲ ಎಂದು ನೀವು ನಿಮ್ಮ ಮಕ್ಕಳೊಂದಿಗೆ ಹೇಳುವಾಗ ಮಲಾಯಿಕತ್ತುಗಳು ಆಮೀನ್ ಹೇಳ್ತಾ ಇದ್ದಾರೆ, ಮಲಾಯಿಕತ್ತುಗಳು ಆಮೀನ್ ಹೇಳ್ತಾ ಇದ್ದಾರೆ ಸಹೋದರರು. ಆದ್ದರಿಂದ ಮಕ್ಕಳಿಗೆ ನೀವು ಒಳ್ಳೆಯದು ಪ್ರಾರ್ಥಿಸಿದರು, ಕೆಟ್ಟದ್ದು ಪ್ರಾರ್ಥಿಸಿದರು ಆ ಪ್ರಾರ್ಥನೆಯನ್ನು ಅಲ್ಲಾಹು ಸ್ವೀಕರಿಸ್ತಾನೆ, ಆ ಪ್ರಾರ್ಥನೆಯನ್ನು ಅಲ್ಲಾಹು ಕಬೂಲ್ ಮಾಡ್ತಾನೆ. ಆದ್ದರಿಂದ ತಂದೆ ಮತ್ತು ತಾಯಿಯ ಅತ್ಯಂತ ದೊಡ್ಡ ಹೊಣೆಗಾರಿಕೆ ನೀವು ಮಕ್ಕಳಿಗಾಗಿ ನಿರಂತರ ಪ್ರಾರ್ಥಿಸ್ತಾ ಇರಬೇಕು ಎಂಬುದು. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರವಾದಿಗಳ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾನೆ. ಇಬ್ರಾಹಿಂ ಅಲೈಹಿಸ್ಸಲಾಮರ, ಜಕರಿಯಾ ಅಲೈಹಿಸ್ಸಲಾಮರ, ಸುಲೈಮಾನ್ ಅಲೈಹಿಸ್ಸಲಾಂ ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿದ ಪ್ರಾರ್ಥನೆಗಳನ್ನು ಅಲ್ಲಾಹನ ಕುರ್ಆನ್ ನಮಗೆ ಕಲಿಸಿಕೊಟ್ಟಿದೆ. ರಬ್ಬಿ ಹಬ್ಲಿ ಮಿನ್ ಲದುನ್ಕ ದುರ್ರಿಯತನ್ ತಯ್ಯಿಬಾ. ಇಬ್ರಾಹಿಮರ ಪ್ರಾರ್ಥನೆ ರಬ್ಬಿ ಜಅಲ್ನಿ ಮುಕೀಮ ಸಲಾತಿ ವ ಮಿನ್ ದುರ್ರಿಯತಿ. ಧಾರಾಳ ಪ್ರಾರ್ಥನೆಗಳಿವೆ. ನೀವು ನಿಮ್ಮ ಮಕ್ಕಳಿಗೆ ಪ್ರಾರ್ಥಿಸಬೇಕು ಎಂಬುದು ಅಲ್ಲಾಹನ ಕುರ್ಆನ್ ಕಲಿಸಿಕೊಟ್ಟಿರುವಂತಹ ಮಾರ್ಗದರ್ಶನವಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಮಕ್ಕಳಿಗಾಗಿ ಹೇಗೆ ಪ್ರಾರ್ಥಿಸಬೇಕು ಅಂತ ಕಲಿಸಿಕೊಟ್ಟಿದ್ದಾನೆ. ರಬ್ಬನಾ ಹಬ್ಲನಾ ಮಿನ್ ಅಜ್ವಾಜಿನಾ ವ ದುರ್ರಿಯಾತಿನಾ ಕುರ್ರತ ಅಯುನ್ ವಜ್ಅಲ್ನಾ ಲಿಲ್ ಮುತ್ತಕೀನ ಇಮಾಮಾ. ಅಲ್ಲಾಹನೇ, ನನ್ನ ಪತ್ನಿ ಮಕ್ಕಳಿಂದ ನನ್ನ ಮನಸ್ಸಿಗೆ ನೀನು ಸಮಾಧಾನವನ್ನು ಕೊಡು, ನನ್ನ ಪತ್ನಿ ಮಕ್ಕಳಿಂದ ನನ್ನ ಮನಸ್ಸಿಗೆ ನೀನು ನೆಮ್ಮದಿಯನ್ನು ಕೊಡುವಲ್ಲಾಹುವೆ, ಮತ್ತು ನನ್ನ ಪತ್ನಿ ಮಕ್ಕಳು ಎಲ್ಲಾ ಒಳಿತುಗಳಲ್ಲೂ ಫಸ್ಟ್ ಸಫ್ನಲ್ಲಿರಬೇಕು. ಇಮಾಮ ಎಂದಲ್ಲಾಹನ ಕುರ್ಆನ್ ನನಗೆ ಪ್ರಾರ್ಥನೆ ಕಲಿಸಿಕೊಡು. ಎಲ್ಲಾ ಒಳಿತುಗಳಲ್ಲೂ, ಎಲ್ಲಾ ಸತ್ಕರ್ಮಗಳಲ್ಲೂ ನನ್ನ ಮಕ್ಕಳು ಫ್ರಂಟ್ ಲೈನ್ ನಲ್ಲಿ ಇರಬೇಕು, ನನ್ನ ಪತ್ನಿ ಮಕ್ಕಳು ಪ್ರಥಮ ಲೈನ್ ನಲ್ಲಿ ಇರಬೇಕು. ಅಲ್ಲಾಹನೇ, ಆ ಸೌಭಾಗ್ಯವನ್ನು ಕೊಡು ಎಂದು ನೀವು ಅಲ್ಲಾಹರೊಂದಿಗೆ ಪ್ರಾರ್ಥಿಸಬೇಕು. ವಿದ್ವಾಂಸರು ಹೇಳುವುದು, ವಿಲಮಾಗಳು ಹೇಳುವುದು,
ಮಕ್ಕಳನ್ನು ಸ್ವಾಲಿಹೀನ್ಗಳಾಗಿ ಮಾಡಬೇಕು ಒಂದು, ನೀವು ಅಲ್ಲಾಹನೊಂದಿಗೆ ಹಠ ಹಿಡಿಬೇಕು ಅಂತ. ಹಠ ಹಿಡಿಬೇಕು ಅಲ್ಲಾಹನೊಂದಿಗೆ. ಅಲ್ಲಾಹನೇ ನನ್ನ ಮಕ್ಕಳನ್ನು ಸ್ವಾಲಿಹೀನ್ಗಳಾಗಿ ಮಾಡಲೇಬೇಕು. ನೀನು ಯಾಕೆ ಮಾಡುವುದಿಲ್ಲ? ಅಲ್ಲಾಹನೊಂದಿಗೆ ನೀವು ಹಠ ಹಿಡಿಬೇಕು ಅಂತ ಹೇಳುವುದು ವಿದ್ವಾಂಸ. ನನ್ನ ಮಕ್ಕಳನ್ನು ನೀನು ಸಜ್ಜನರನ್ನಾಗಿ ಮಾಡು, ನನ್ನ ಮಕ್ಕಳನ್ನು ನೀನು ಸ್ವಾಲಿಹೀನ್ಗಳನ್ನಾಗಿ ಮಾಡು ಎಂದು ಅಲ್ಲಾಹನೊಂದಿಗೆ ಹಠ ಹಿಡಿದು ಪ್ರಾರ್ಥಿಸಬೇಕು ಎಂದು ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಡುತ್ತಾರೆ. ಆದ್ದರಿಂದ ಸಹೋದರರೇ, ಮಕ್ಕಳು ಸ್ವಾಲಿಹೀನ್ಗಳಾಗಲು ಒಂದನೆಯ ಮಾರ್ಗ ಅದು. ಅವರಿಗಾಗಿ ನೀವು ಯಾವಾಗಲೂ ಪ್ರಾರ್ಥಿಸುತ್ತಲೇ ಇರಬೇಕು. ಎರಡನೆಯದು ಬಹಳ ಮುಖ್ಯವಾದದ್ದು, ನಿಮ್ಮ ಮಕ್ಕಳಿಗೆ ಅನುಸರಿಸಲಿಕ್ಕೆ ಯೋಗ್ಯವಾದ ಮಾದರಿಗಳು ನಿಮ್ಮಲ್ಲಿರಬೇಕು ಎಂಬುದು. ನಿಮ್ಮ ಮಕ್ಕಳಿಗೆ ಅನುಸರಿಸಲಿಕ್ಕೆ ಯೋಗ್ಯವಾದ ಮಾದರಿಗಳು ನಿಮ್ಮಲ್ಲಿರಬೇಕು. ಜಗತ್ತಿನಲ್ಲಿ ಯಾರು ಕೆಟ್ಟವರಾಗಿ ಹುಟ್ಟುವುದಿಲ್ಲ ಸಹೋದರ. ಮದ್ಯಪಾನಿಗಳಾಗಿ, ವ್ಯಭಿಚಾರಿಗಳಾಗಿ, ಕಳ್ಳರಾಗಿ, ಕೊಲೆಗಡುಕರಾಗಿ, ಕೋಮುವಾದಿಗಳಾಗಿ ಈ ಜಗತ್ತಿನಲ್ಲಿ ಯಾವ ಮಗು ಹುಟ್ಟುವುದಿಲ್ಲ. ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರ, ಅಲ್ಲಾಹನ ಪ್ರವಾದಿ ಹೇಳಿರು. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗು, ಅದು ಯಾವ ಧರ್ಮದವನ ಮಗುವೆ ಆಗಿರಲಿ, ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಶುದ್ಧ ಪ್ರಕೃತಿಯಲ್ಲೇ ಹುಟ್ಟಿ ಬರುತ್ತದೆ. ಯಾರು ಬ್ಯಾಡ್ ಬಾಯ್, ಬ್ಯಾಡ್ ಗರ್ಲ್ ಜಗತ್ತಿನಲ್ಲಿ ಇಲ್ಲಿನ ತನಕ ಹುಟ್ಟಲಿಲ್ಲ. ಯಾರು ಜಗತ್ತಿನಲ್ಲಿ ಮದ್ಯಪಾನಿಗಳಾಗಿ, ವ್ಯಭಿಚಾರಿಗಳಾಗಿ, ಸುಳ್ಳುಗಾರರಾಗಿ ಜಗತ್ತಿನಲ್ಲಿ ಯಾವ ಮಗು ಹುಟ್ಟುವುದಿಲ್ಲ. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಶುದ್ಧ ಪ್ರಕೃತಿಯಲ್ಲಿ ಹುಟ್ಟುತ್ತದೆ. ಅದನ್ನು ಹಾಳು ಮಾಡುವುದು, ಅವರನ್ನು ಕೆಟ್ಟವರನ್ನಾಗಿ ಮಾಡುವುದು ಅವರ ತಂದೆ ಮತ್ತು ತಾಯಿ, ಅವರು ಬೆಳೆಯುವ ಪರಿಸರ, ಅವರ ಫ್ರೆಂಡ್ ಸರ್ಕಲ್, ಇದೆಲ್ಲವೂ ಅವರನ್ನು ಹಾಳು ಮಾಡುತ್ತದೆ. ಆದ್ದರಿಂದ ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕಾದರೆ ತಂದೆ ಮತ್ತು ತಾಯಿ ಒಳ್ಳೆಯವರಾಗಿರಬೇಕು. ತಂದೆ ಮತ್ತು ತಾಯಿ ಟ್ಯಾಂಕ್, ಮಕ್ಕಳು ಟ್ಯಾಪ್ ಅಂತ ಹೇಳಲಾಗುತ್ತೆ. ತಂದೆ ತಾಯಿ ಟ್ಯಾಂಕ್, ಮಕ್ಕಳು ಟ್ಯಾಪ್ ಅಂತ. ಅಂದ್ರೆ ಟ್ಯಾಂಕಿನಲ್ಲಿ ಏನಿದೆಯೋ ಟ್ಯಾಪಿನಲ್ಲಿ ಅದೇ ಬರುವುದು. ಟ್ಯಾಂಕಿನಲ್ಲಿ ಒಳ್ಳೆಯ ನೀರಿದ್ರೆ ಟ್ಯಾಪಿನಲ್ಲಿ ಒಳ್ಳೆಯ ನೀರು ಬರ್ತದೆ. ಟ್ಯಾಂಕಿನಲ್ಲಿ ಕೆಟ್ಟ ನೀರಿದ್ರೆ ಟ್ಯಾಪಿನಲ್ಲಿ ಕೆಟ್ಟ ನೀರೇ ಬರಲೇಬೇಕಂತ. ಅಲ್ ವಲದು ಸಿರ್ರು ವಾಲಿದಿಹಿ ಅಂತ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು. ನಿಮ್ಮ ರಹಸ್ಯ ನಿಮ್ಮ ಮಕ್ಕಳು. ನಿಮ್ಮಲ್ಲಿ ಯಾವುದೆಲ್ಲ ಗುಣಗಳಿವೆಯೋ ಆ ಎಲ್ಲ ಗುಣಗಳು ನಿಮ್ಮ ಮಕ್ಕಳಿಗೆ ಖಂಡಿತ ಬರುತ್ತದೆ. ಅಲ್ ವಲದು ಸಿರ್ರು ವಾಲಿದಿಹಿ, ತಂದೆ ಮತ್ತು ತಾಯಿಯ ನಿಮ್ಮ ರಹಸ್ಯ ನಿಮ್ಮ ಮಕ್ಕಳು. ನಿಮ್ಮ ಮಕ್ಕಳು ನಿಮ್ಮ ಕನ್ನಡಿ ಎಂದು ಕಲಿಸಿಕೊಡಲಾಯಿತು. ನಿಮ್ಮಲ್ಲಿರುವ ಗುಣಗಳು ಮಾತ್ರ ನಿಮ್ಮ ಮಕ್ಕಳಲ್ಲಿ ಇರುತ್ತದೆ. ಆದ್ದರಿಂದ ಸಹೋದರರೇ, ನಮ್ಮ ಮನೆಯಲ್ಲಿ, ನಮ್ಮಲ್ಲಿ ಮಕ್ಕಳು ಒಳ್ಳೆಯದನ್ನು ಮಾತ್ರ ಅನುಭವಿಸಬೇಕು. ನಿಮ್ಮ ಉಪದೇಶ ಅಲ್ಲ ಮಕ್ಕಳಿಗೆ ಅಗತ್ಯ ಇರುವುದು, ನಿಮ್ಮ ವರ್ತನೆ. ನೀವು ಸುಳ್ಳು ಹೇಳುವವರು, ಮೋಸ ಮಾಡುವವರು, ನೀವು ಒಬ್ಬನಿಗೂ ನೀವು ಸಹಾಯ ಮಾಡುವುದಿಲ್ಲ, ನೀವು ದಾನ ಮಾಡುವುದು, ಸದಕ ಮಾಡುವುದು ನಿಮ್ಮ ಮಕ್ಕಳು ನೋಡ್ಲೇ ಇಲ್ಲ. ನೆರೆಕರೆಯವರೊಂದಿಗೆ ಯಾವಾಗಲೂ ನೀವು ಗಲಾಟೆ ಮಾಡುತ್ತಲೇ ಇರುವವರು. ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಉಪದೇಶ ಮಾಡಿದ್ರು ನಿಮ್ಮ ಮಕ್ಕಳು ಒಳ್ಳೆಯವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಿಮ್ಮಿಂದ ಅವರು ಏನು ನೋಡ್ತಾ ಇದ್ದಾರೋ, ಏನು ಅನುಭವಿಸ್ತಾ ಇದ್ದಾರೋ ಅದು ಮಾತ್ರ ಅವರು ಕಲಿಯುತ್ತಾರೆ. ಅದರಾಚೆ ನಿಮ್ಮಲ್ಲಿ ಎಲ್ಲಾ ಕೆಟ್ಟ ಗುಣಗಳಿದ್ದು ನಿಮ್ಮ ಮನೆಯಲ್ಲಿ ಅವರು ಕೆಟ್ಟದ್ದನ್ನೇ ನೋಡ್ತಾ ಇದ್ದಾರೆ, ಅವರು ಕೆಟ್ಟದ್ದನ್ನ ಅನುಭವಿಸ್ತಾ ಇರುವುದು. ಇದೆಲ್ಲ ಇದ್ದುಕೊಂಡು ನೀವು ಅವರಿಗೆ ಗಂಟೆ ಕಟ್ಟಲೆ ಉಪದೇಶ ಮಾಡಿಯೂ ಅವರ ಮೇಲೆ ಯಾವ ಪರಿಣಾಮವೂ ಬೀರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮಕ್ಕಳನ್ನು ಬೆಳೆಸುವಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ನಾವು ಮಾದರಿಗಳಾಗಬೇಕು ಎಂಬುದು. ಮಕ್ಕಳೆಲ್ಲವನ್ನು ಕಾಪಿ ಮಾಡುತ್ತಾರೆ, ಜೆರಾಕ್ಸ್ ಮಾಡ್ತಾರೆ ಮಕ್ಕಳು. ನಿಮ್ಮಲ್ಲಿ ಯಾವುದೆಲ್ಲ ಗುಣ ಇದೆಯೋ ಅದೆಲ್ಲವನ್ನು ಮಕ್ಕಳು ಕಾಪಿ ಮಾಡುತ್ತಾರೆ. ಆದ್ದರಿಂದ ಕಾಲ ಬಹಳ ಕೆಟ್ಟು ಹೋಗಿ ನಮಗೆ ಗೊತ್ತಿರಬೇಕು. ನಿಮ್ಮ ಮಕ್ಕಳು ಕಲಿಯುತ್ತಿರುವ ಕ್ಯಾಂಪಸ್ಗಳು ಹಾಳಾಗಿದೆ, ಬಾಜಾರುಗಳು ಹಾಳಾಗಿದೆ, ಮಾರ್ಕೆಟ್ಗಳು ಹಾಳಾಗಿದೆ, ಮೀಡಿಯಾಗಳು ಹಾಳಾಗಿದೆ, ಎಲ್ಲವೂ ಹಾಳಾಗಿದೆ. ಎಲ್ಲಾ ಕಡೆಯಿಂದಲೂ ಕೆಡುಕುಗಳಿಗೆ ಆಹ್ವಾನವನ್ನು ಕೊಡಲಾಗುತ್ತಾ ಇದೆ. ಇಂತಹ ಮಲಿನಗೊಂಡಿರುವ ಸಮಾಜದಲ್ಲಿ ನಮ್ಮ ಮಕ್ಕಳು ಆದರ್ಶ ನಿಷ್ಠೆ ಇರುವ, ಇಸ್ಲಾಮಿನ ಸಂಸ್ಕೃತಿಯನ್ನು ಗೌರವದಿಂದ ಪಾಲಿಸುವ ಸಜ್ಜನರಾದ ಮಕ್ಕಳಾಗಬೇಕಾದರೆ ಅದಕ್ಕಿರುವ ದಾರಿ ನಿಮ್ಮ ಮನೆಯಲ್ಲಿ ಇಸ್ಲಾಂ ಇರಬೇಕೆಂಬುದು ಮಾತ್ರ. ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಇಸ್ಲಾಮಿನ ಸಂಸ್ಕಾರ ಇರಬೇಕು. ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಇಸ್ಲಾಮಿನ ವ್ಯಕ್ತಿತ್ವ, ಇಸ್ಲಾಮಿನ ಮಾದರಿಗಳು, ಅದನ್ನು ನೋಡಿ ನಿಮ್ಮ ಮಕ್ಕಳು ಬೆಳೆಯುವುದಾದರೆ ಮಾತ್ರ
ಕೆಟ್ಟು ಹೋದ ಈ ಸಮಾಜದಲ್ಲಿ ನಿಮ್ಮ ಮಕ್ಕಳು ಒಳ್ಳೆಯವರಾಗಲಿಕ್ಕೆ ಸಾಧ್ಯ. ಅದರಿಂದ ಸಹೋದರರೇ, ಬಹಳ ದೊಡ್ಡ ನನ್ನ ಮಕ್ಕಳಿಗೆ ನಾನು ಮಾದರಿಯಾಗುವುದು, ನನ್ನ ಮಕ್ಕಳಿಗೆ ಅನುಸರಿಸಲು ಯೋಗ್ಯವಾದ ಮಾದರಿಗಳು ನನ್ನ ಮನೆಯಲ್ಲಿ ಇರುವುದು. ಮೂರನೆಯದಾಗಿ, ಮಕ್ಕಳಿಗೆ ಒಳ್ಳೆಯ ತರಬೇತಿ ಕೊಡಬೇಕು ಎಂಬುದು. ಅವರಿಗೆ ನೀವು ಇಸ್ಲಾಂ ಕಲಿಸಬೇಕು, ಅವರಿಗೆ ನೀವು ಇಸ್ಲಾಮಿನ ಮಾರ್ಗದರ್ಶನ ಮಾಡಬೇಕು. ಸಲಫು ಸಾಲಿಹಿನ್ಗಳ ಬಗ್ಗೆ ಹೇಳಲಾಗುತ್ತದೆ, ಅವರ ಮಕ್ಕಳು ಬೆಳೆಯುವ ಹಂತದಲ್ಲಿ ಅವರಿಗೆ ಕುರ್ಆನ್ ಕಲಿಸಿಕೊಡ್ತಾ ಇದ್ದರು, ಅವರಿಗೆ ಹದೀಸ್ ಕಲಿಸಿಕೊಡ್ತಾ ಇದ್ದರು, ಅವರಿಗೆ ತಾರೀಖ್ ಕಲಿಸಿಕೊಡ್ತಾ ಇದ್ದರು. ಹಾಗೆ ಅವರ ಈಮಾನನ್ನು ಬಲಪಡಿಸುವ ಕೆಲಸ ಸಲಫು ಸಾಲಿಹಿನ್ಗಳ ಮಾದರಿಯದು. ಅವರಿಗೆ ನೀವು ಇಸ್ಲಾಂ ಅನ್ನು ಕಲಿಸಿಕೊಡ್ಬೇಕು. ಇಮಾಮ್ ಗಜ್ಜಾಲಿಯವರ ಬಳಿ ಕೆಲವು ಹೆಣ್ಣು ಮಕ್ಕಳು ಬರುತ್ತಾರೆ, ಅವರ ಪರಿಚಯದ ಹೆಣ್ಣು ಮಕ್ಕಳು. ಅವರು ಬಂದು ಹೇಳಿದ್ರು, ಇಮಾಮ್ ನಮಗೆ ಉಪದೇಶ ಮಾಡಿ ಅಂತ ಹೇಳಿದ್ರು. ಇಮಾಮ್ ಗಜ್ಜಾಲಿಯವರೊಂದಿಗೆ ನಮಗೆ ಉಪದೇಶ ಮಾಡಿ ಅಂತ. ಇವತ್ತು ನನ್ನ ಮತ್ತು ನಿಮ್ಮ ಮಕ್ಕಳು ಉಪದೇಶವನ್ನು ಇಷ್ಟಪಡುವುದೇ ಇಲ್ಲ. ಅದಕ್ಕೆ ಮಕ್ಕಳ ತಪ್ಪಲ್ಲ, ನಮ್ಮ ಸಮಸ್ಯೆ ಅದು. ನಾವು ಉಪದೇಶ ಮಾಡುವುದಂದ್ರೆ ಜೋರು ಮಾಡುವುದು ಅಂತ ತಿಳ್ಕೊಂಡಿದ್ದೇವೆ. ಉಪದೇಶ ಮಾಡುವುದಂದ್ರೆ ಅವರಿಗೆ ಜೋರು ಮಾಡುವುದು, ಬೈಯುವುದು, ನಿಂದಿಸುವುದು. ನಮ್ಮ ಉಪದೇಶ ಅಲ್ಲ ಹಾಗೆ. ಈ ಉಪದೇಶವನ್ನು ನಿಮ್ಮ ಮಕ್ಕಳು ದ್ವೇಷಿಸ್ತಾ ಇದ್ದಾರೆ ಇವತ್ತು. ಉಪದೇಶ ಅಂದರೆ ಏನು? ಉಪದೇಶ ಅಂದರೆ ಅವರ ಹೃದಯವನ್ನು ನೀವು ತಟ್ಟುವುದು, ಅತ್ಯಂತ ಪ್ರೀತಿಯಿಂದ ಅವರಿಗೆ ನೀವು ಮಾರ್ಗದರ್ಶನ ಮಾಡುವುದು, ಅಪ್ಪಿ ಹಿಡಿಯುವುದು, ಪಾಸಿಟಿವ್ ಎನರ್ಜಿ ಕೊಡುವುದು ಅವರಿಗೆ. ಅದಕ್ಕೆ ಹೇಳುವುದು ಉಪದೇಶ. ಇವತ್ತು ನಮ್ಮ ಉಪದೇಶಗಳೆಲ್ಲ ಪ್ರಯೋಜನಕಾರಿ ಆಗ್ತಾ ಇಲ್ಲ ಮಕ್ಕಳ ಮೇಲೆ. ಯಾಕಂದ್ರೆ ಉಪದೇಶ ಮಾಡ್ಲಿಕ್ಕೆ ಗೊತ್ತಿರ್ಬೇಕಲ್ಲ ನಿಮ್ಗೆ. ನಿಂದಿಸುವುದು, ದೂಷಿಸುವುದು ಉಪದೇಶ ಆದರೆ ಯಾವ ಮಕ್ಕಳು ಅದನ್ನು ಇಷ್ಟಪಡುವುದಿಲ್ಲ, ಮಾತ್ರ ಅಲ್ಲ ದ್ವೇಷಿಸ್ತಾರೆ. ಬಿಡಿ, ಬೇರೆ ವಿಷಯ. ಇಮಾಮ್ ಗಜ್ಜಾಲಿ ಅವರ ಬಳಿ ಬಂದ ಹೆಣ್ಣು ಮಕ್ಕಳು ಹೇಳಿದ್ದು, ಇಮಾಮ್ ನಮಗೆ ಉಪದೇಶ ಮಾಡಬೇಕು. ಇಮಾಮ್ ಗಜ್ಜಾಲಿ ಆ ಹೆಣ್ಣು ಮಕ್ಕಳಿಗೆ ಉಪದೇಶ ಮಾಡುತ್ತಾರೆ. ಯುವತಿಯರು ಅವರೊಂದಿಗೆ ಹೇಳಿದ್ರು, ಮಕ್ಕಳೇ, ನೀವು ಒಳ್ಳೆಯ ವಿದ್ಯಾಭ್ಯಾಸ ಇರುವವರು, ಒಳ್ಳೆಯ ಶಿಕ್ಷಣ ಇದೆ ನಿಮಗೆ, ಒಳ್ಳೆಯ ಎಜುಕೇಶನ್ ಇರುವವರು. ಮಾತ್ರ ನಿಮ್ಮ ಎಜುಕೇಶನಿಗೆ ನಾನು ಕೊಡುವ ಮಾರ್ಕು 0, 0 ಮಾರ್ಕ್. ನಂತರ ಇಮಾಮ್ ಗಜ್ಜಾಲಿ ಹೇಳಿದ್ರು, ಮಕ್ಕಳೇ, ನೀವು ಒಳ್ಳೆಯ ಸುಂದರಿಯರು, ಸೌಂದರ್ಯ ಇದೆ ನಿಮಗೆ, ನಿಮ್ಮ ಸೌಂದರ್ಯಕ್ಕೂ ನಾನು ಕೊಡುವ ಮಾರ್ಕ್ 0. ನಿಮಗೆ ಸಂಪತ್ತಿದೆ, ಅಷ್ಟೇನು ಅವರು ಬಡವರು ಕಷ್ಟಪಡುವವರೇನಲ್ಲ, ನಿಮ್ಮಲ್ಲಿ ಶ್ರೀಮಂತಿಕೆ ಇದೆ, ಆದರೆ ನಿಮ್ಮ ಶ್ರೀಮಂತಿಕೆಗೆಯೂ ನಾನು 0 ಮಾರ್ಕ್ ಕೊಡ್ತೇನೆ. ಎಷ್ಟು 0 ಆಯ್ತು? 1, 2, 3 0 ಆಯ್ತು. ನಿಮಗೆ ಧರ್ಮನಿಷ್ಠೆ ಇದೆ, ಧಾರ್ಮಿಕ ಜ್ಞಾನ ಇದೆ ನಿಮಗೆ, ಅದಕ್ಕೆ ನಾನು 1 ಮಾರ್ಕ್ ಕೊಡ್ತೇನೆ. ಆ ಒಂದನ್ನು ನಾನು ಇಡುವುದು ಮಾತ್ರ ಈ 0ಗಳ ಎಡಭಾಗದಲ್ಲಿ. ಆಲ್ರೆಡಿ 3 0 ಹಾಕಲಾಗಿದೆ. ನಿಮ್ಮ ಧಾರ್ಮಿಕ ಶಿಕ್ಷಣಕ್ಕೆ, ನಿಮ್ಮ ಧಾರ್ಮಿಕ ಪ್ರಜ್ಞೆಗೆ ನಾನು 1 ಮಾರ್ಕ್ ಕೊಡುತ್ತೇನೆ. ಆ ಒಂದನ್ನು ಈ 0ಗಳ ಎಡಭಾಗದಲ್ಲಿ ಹಾಕ್ತೇನೆ. ಅವಾಗ ಎಷ್ಟಾಯ್ತು? 1,000 ಆಯ್ತು. 1,000 ಆಯ್ತು. ಅರ್ಥ ಏನು? ದೀನಿ ಧರ್ಮನಿಷ್ಠೆ ಇಲ್ಲದೆ ನಿಮಗೆ ಯಾವುದಿದ್ರು ಅದೆಲ್ಲ 0. ನೀವೆಷ್ಟು ಎಜುಕೇಶನ್ ನಿಮಗಿರ್ಲಿ, ಎಷ್ಟು ಸೌಂದರ್ಯ ನಿಮಗಿರ್ಲಿ, ಯಾವುದೆಲ್ಲ ನಿಮ್ಮಲ್ಲಿ ಬಳಿ ಇರ್ಲಿ, ನಿಮಗೆ ಧರ್ಮನಿಷ್ಠೆ ಇಲ್ಲ ಎಂದಾದರೆ ಅದೆಲ್ಲವೂ 0. ಧರ್ಮನಿಷ್ಠೆ ಸೇರಿದರೆ ಈ 0ಗಳಿಗೆಲ್ಲ ಬೆಲೆ ಬರುವುದು ಯಾವಾಗ? ಈ ಧರ್ಮನಿಷ್ಠೆ ಈ 1 ಸೇರಿದ್ರಲ್ಲ ಈ 0ಗಳಿಗೆ ಬೆಲೆ ಬರುವುದು. ಇಲ್ಲಾಂದ್ರೆ 0ಕ್ಕೆ ಬೆಲೆ ಇಲ್ಲಲ್ಲ. 0ಗಳ ಎದುರು ನೀವು 1 ಹಾಕಿದಾಗ ಈ 0ಗಳಿಗೆ ಬೆಲೆ ಬಂತು. ಬಹಳ ದೊಡ್ಡ ಮನಸ್ಸನ್ನು ತಟ್ಟುವ ಉಪದೇಶ. ಸಹೋದರರೇ, ನಮ್ಮ ಮಕ್ಕಳಿಗೆ ನಾವು ದೀನ್ ಕಲಿಸಬೇಕು. ನಮ್ಮ ಮಕ್ಕಳಿಗೆ ಕುರ್ಆನ್ ಕಲಿಸುವುದು, ಹದೀಸ್ ಕಲಿಸುವುದು, ಇಸ್ಲಾಂ ಅನ್ನು ಕಲಿಸುವುದು ಬಹಳ ದೊಡ್ಡ ಜವಾಬ್ದಾರಿಯಾಗಿರ್ಬೇಕು. ಅದೇ ರೀತಿ ಮಕ್ಕಳು ಸ್ವಾಲಿಹೀನ್ಗಳಾಗಬೇಕಾದರೆ ಮನ್ ಉಲ್ ಫಸಾದಿ ವಲ್ ಮುಂಕರನ್, ಅವರನ್ನು ಕೆಡುಕುಗಳಿಂದ ಅವರನ್ನು ನೀವು ತಡಿಬೇಕು. ಮಕ್ಕಳ ಬಗ್ಗೆ ಕಂಪ್ಲೀಟ್ ಭರವಸೆ ಎಂಬುದು ಖಂಡಿತ ಇಡಬಾರ್ದು. ಯಾರೋ ಒಬ್ರು ಬಂದು ಹೇಳಿದ್ರು, ನಿಮ್ಮ ಮಗ ಸ್ವಲ್ಪ ದಾರಿ ತಪ್ತಾ ಇದ್ದಾನೆ, ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ನಮಗೇನಾಗ್ತದೆ? ಕೋಪ ಬರ್ತದೆ ಅವರ ಮೇಲೆ. ಯಾರೋ ಬಂದು ಹೇಳಿದ್ರು, ನಿಮ್ಮ ಮಗ ಅವನ ಫ್ರೆಂಡ್ಶಿಪ್ ಅಷ್ಟು ಸರಿ ಇಲ್ಲ, ಸ್ವಲ್ಪ ಅವನ ಬುದ್ಧಿ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಅಂತ ಯಾರೋ ಬಂದು ಹೇಳಿದ್ರೆ ಅವನ ಮೇಲೆ ನಾವು ಸಿಟ್ಟಾಗ್ತೇವೆ. ಅವನ ಮೇಲೆ ಕೋಪ, ನನ್ನ ಮಗ ಹಾಗೆ ಅಲ್ಲ ಅಂತ ವಿಪರೀತ ಕೋಪ ಮಾಡಿಕೊಳ್ತೇವೆ. ಸಹೋದರರೇ, ನಿಮಗೆ ಗೊತ್ತಿರಬೇಕು, ಹಾಗೆ ಭರವಸೆ ಇಡಬೇಕಾದ ಒಂದು ಕಾಲ ಅಲ್ಲ ನಾವು ಬದುಕುತ್ತಿರುವ ಕಾಲ. ಹಾಗೆ ಯಾರಾದ್ರೂ ಬಂದು ಹೇಳಿದ್ರೆ ಖಂಡಿತ ಎಚ್ಚರಿಕೆ ಇರಲೇಬೇಕು. ಮಕ್ಕಳ ತಪ್ಪುಗಳನ್ನು ನೀವು ತಿದ್ದುತ್ತಾ ಇರಬೇಕು, ಬಹಳ ಸರಳವಾಗಿ.
ಅತ್ಯುತ್ತಮ ಮಾರ್ಗದಲ್ಲಿ, ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳ ತಪ್ಪುಗಳನ್ನು ನೀವು ತಿದ್ದಬೇಕು. ಸಣ್ಣ ಸಣ್ಣ ತಪ್ಪುಗಳನ್ನು ನೀವು ತಿದ್ದದಿದ್ದರೆ ಮತ್ತೆ ದೊಡ್ಡದಾಗಿ ಅವರ ಅಪರಾಧಿಗಳಾಗುವಾಗ ನಿಮಗೇನು ಮಾಡ್ಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಮನ್ ರಆ ಮಿನ್ಕುಂ ಮುನ್ಕರಂ ಫಲ್ಯುಗಯ್ಯಿರುಹು ಬಿಯದಿಹಿ ಅಂತೆಲ್ಲ ಇದೆಯಲ್ಲ ಹದೀಸಿನಲ್ಲಿ. ತಪ್ಪು ಮಾಡುವುದು ಕಂಡ್ರೆ ನಿಮ್ಮ ಕೈಯಿಂದ ತಡೆಯಬೇಕು, ನಾಲಿಗೆಯಿಂದ ತಡೆಯಬೇಕು. ಅದು ಪ್ರಪ್ರಥಮವಾಗಿ ನಡೆಯಬೇಕಾದದ್ದು ನಿಮ್ಮ ಮನೆಗಳಲ್ಲಿ ಮತ್ತೆ ಸಮಾಜದಲ್ಲಿ ಇರಬೇಕಾದದ್ದು. ಆದ್ದರಿಂದ ಮಕ್ಕಳ ತಪ್ಪುಗಳನ್ನು ತಿದ್ದುವಂತಹ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಖಂಡಿತ ಇದೆ. ಅದೇ ರೀತಿ ಮಕ್ಕಳು ಸ್ವಾಲಿಹೀನ್ಗಳಾಗಲು ಮಜಾಲಿಸತ್ತು ಸ್ವಾಲಿಹೀನ, ಸಜ್ಜನರೊಂದಿಗೆ ಅವರ ಸಹವಾಸ ಇರಬೇಕು. ನಿಮ್ಮ ಮಕ್ಕಳು ಸಜ್ಜನರ ಸಹವಾಸದಲ್ಲಿ ನೀವು ಅವರನ್ನು ಸೇರಿ ಒಳ್ಳೊಳ್ಳೆಯ ಸಂಘಟನೆಗಳಿವೆ. ಅಲ್ಲಾಹನ ದೀನಿಗಾಗಿ ಕೆಲಸ ಮಾಡುವ, ಅಲ್ಲಾಹನ ದೀನಿಗಾಗಿ, ಅಲ್ಲಾಹನ ಸಂಪ್ರೀತಿಗಾಗಿ ಕೆಲಸ ಮಾಡುವ ಯುವಕರ ಸಂಘಟನೆ, ವಿದ್ಯಾರ್ಥಿಗಳ ಸಂಘಟನೆ, ಅದರೊಂದಿಗೆ ಜೋಡಿಸಿಬಿಡಿ ನಿಮ್ಮ ಮಕ್ಕಳನ್ನು. ಸಜ್ಜನರ ಜೊತೆ ಕೂನು ಮಾ ಸ್ವಾಲಿಹೀನ್, ಕುರಾನ್ ಆದೇಶ. ನೀವು ಸಜ್ಜನರ ಜೊತೆ ಇರಬೇಕು. ನಿಮ್ಮ ಫ್ರೆಂಡ್ಸ್ ಹೇಗೆಯೋ ಹಾಗೆ ನಿಮ್ಮ ಮಕ್ಕಳ ಫ್ರೆಂಡ್ಸ್ ಹೇಗೆಯೋ ಹಾಗೆ ಇರ್ತಾರೆ. ಅಲ್ ಮರು ಅಲಾ ದೀನಿ ಖಲೀಲಿಹಿ, ಪ್ರತಿಯೊಬ್ಬರು ಅವರ ಫ್ರೆಂಡ್ಸ್ಗಳ ದೀನ್ನಲ್ಲಿ ಇರ್ತಾರೆ. ನಾನು ಎಂತಹ ಮನುಷ್ಯ ಅಂತ ನಿಮಗೆ ಗೊತ್ತಾಗಬೇಕಾದರೆ ಲಾ ತಸ್ಅಲ್ ಅನಿಲ್ ಮರ್ಇ ವಸಲ್ ಅನ್ ಖಲೀಲಿಹಿ, ನಾನು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕೀಗ. ನೀವೇನ್ ಮಾಡಬೇಕು? ನನ್ನ ಊರಿಗೆ ಬಂದು ನನ್ನ ಬಗ್ಗೆ ಯಾರೊಂದಿಗೂ ನೀವು ಪ್ರಶ್ನಿಸಬೇಡಿ. ನನ್ನ ಗೆಳೆಯರು ಯಾರು ಅಂತ ಪ್ರಶ್ನೆ ಮಾಡಿ, ನನ್ನ ಫ್ರೆಂಡ್ಸ್ ಯಾರು ಅಂತ ಪ್ರಶ್ನಿಸಿ ಜನರು. ಹಾಗೆ ಗೊತ್ತಾಗ್ತದೆ ನನ್ನ ಹಣೆ ಬರ. ನನ್ನ ಫ್ರೆಂಡ್ಸ್ಗಳೆಲ್ಲ ಕಳ್ಳರು, ಕುಡುಕರು, ವ್ಯಭಿಚಾರಿಗಳು. ಅವಾಗ ನಿಮಗೆ ಅರ್ಥ ಆಗ್ಬೇಕು ನಾನು ಕೂಡ ಅಂತವನೇ ಅಂತ. ಅಲ್ ಮರ್ഉ ಅಲಾ ದೀನಿ ಖಲೀಲಿಹಿ, ಪ್ರತಿಯೊಬ್ಬರು ಅವರ ಫ್ರೆಂಡ್ಸ್ಗಳ ದೀನ್ನಲ್ಲಿ ಇರ್ತಾರೆ. ಆದ್ದರಿಂದ ನಮ್ಮ ಮಕ್ಕಳ ಫ್ರೆಂಡ್ ಸರ್ಕಲ್ ಒಳ್ಳೆಯ ಫ್ರೆಂಡ್ ಸರ್ಕಲ್ ಆಗ್ಬೇಕು. ಅದಕ್ಕೆ ಅವಕಾಶ ಕೊಡಬೇಕು. ಒಳ್ಳೊಳ್ಳೆಯ ಸಂಘಟನೆಗಳೊಂದಿಗೆ ನಿಮ್ಮ ಮಕ್ಕಳನ್ನು ಕನೆಕ್ಟ್ ಮಾಡಿ ಬಿಡಬೇಕು. ಬೇರೆ ದಾರಿಗಳಿಲ್ಲ ಸಹೋದರಿ, ಬೇರೆ ದಾರಿಗಳೇ ಇಲ್ಲ. ಆದ್ದರಿಂದ ನಿಮ್ಮ ಮಕ್ಕಳನ್ನು ನೀವು ಸಜ್ಜನರೊಂದಿಗೆ ಸೇರಿಸಿ, ನಿಮ್ಮ ಮಕ್ಕಳಿಗೆ ಸಜ್ಜನರಾದ ಗೆಳೆಯರನ್ನು ನೀವು ಕೊಡಿ. ಅದೇ ರೀತಿ ಮಕ್ಕಳು ಒಳ್ಳೆಯವರಾಗಲು ಅತ್ಯಂತ ದೊಡ್ಡ ದಾರಿ ಅವರಿಗೆ ನೀವು ಒಳ್ಳೆಯ ಇತಿಹಾಸವನ್ನು ಕಲಿಸಿಕೊಡಬೇಕು ಎಂಬುದು. ಮಕ್ಕಳಿಗೆ ಒಳ್ಳೆಯ ಇತಿಹಾಸವನ್ನು ಕಲಿಸಿಕೊಡಬೇಕು. ಪ್ರವಾದಿಗಳ ಬಗ್ಗೆ ಅವರಿಗೆ ನೀವು ಕಲಿಸಿಕೊಡಿ, ಸಹಾಬಿಗಳ ಬಗ್ಗೆ ಅವರಿಗೆ ನೀವು ಹೇಳಿಕೊಡಿ, ಸಲಫು ಸಾಲಿಹೀನ್ಗಳ ಬಗ್ಗೆ ನಿಮ್ಮ ಮಕ್ಕಳಿಗೆ ನೀವು ಯಾವಾಗಲೂ ಹೇಳಿಕೊಡಿ. ಅದು ಮಾತ್ರ ಅಲ್ಲ, ಕಳೆದು ಹೋದ ಇತಿಹಾಸಗಳು ಮಾತ್ರ ಅಲ್ಲ, ಆಧುನಿಕ ಜಗತ್ತಿನಲ್ಲೂ 21ನೇ ಶತಮಾನದಲ್ಲೂ ಇಸ್ಲಾಮಿನ ಜೀವಂತ ಮಾದರಿಗಳಿದ್ದಾರೆ, ಅವರ ಬಗ್ಗೆ ನೀವು ಹೇಳಿಕೊಡಿ. ಗಜ್ಜಾದಲ್ಲಿ ನೀವು ನೋಡಿ, ಗಜ್ಜಾದಲ್ಲಿ ಎಷ್ಟೆಷ್ಟು ಸಜ್ಜನರಿದ್ದಾರೆ. ಇಸ್ಮಾಯಿಲ್ ಹನಿಯಾರ ಬಗ್ಗೆ ನೀವು ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿ. ಯಹಿಯಾ ಸಿನ್ವರ್ರ ಬಗ್ಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡಿ. ಖಾಲಿದ್ ಮಿಶಲ್ರ ಬಗ್ಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡಿ. ಅಬೂ ಉಬೈದಾ ಇದ್ದರು ಗಜ್ಜಾದಲ್ಲಿ. ಯಾವಾಗಲೂ ಮುಖ ಕವಚಿ ಮಾತ್ರ ನೋಡುತ್ತಿದ್ದ ಅಬೂ ಉಬೈದಾ ಎಂಬ ಹೋರಾಟಗಾರ, ಇಜ್ಜುದ್ದೀನ್ ಅಲ್ ಬ್ರಿಗೇಡ್ ನ ಸೇನಾ ನಾಯಕ. ಅವರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರನ್ನು ಕೊಲ್ಲುವುದಕ್ಕಾಗಿ ಇಸ್ರೇಲ್ 2 ವರ್ಷಗಳ ತನಕ ಪ್ರಯತ್ನ ಪಟ್ಟಿತು. ಕೊನೆಗೂ ಮೋಸದಲ್ಲಿ ಅವರನ್ನು ಕೊಂದು ಬಿಡುತ್ತಾರೆ. ಅಬೂ ಉಬೈದಾ ಅಂದರೆ ಕುರ್ಆನ್ ಹಾಫಿಜ್ ಆದ ಮನುಷ್ಯ ಆತ. ಅವರೊಬ್ಬ ಟೀಚರ್. ಅಬೂ ಉಬೈದಾ ಹೇಳಿದ್ದರು, ನಾನು ನನ್ನ ಪ್ರವಾದಿಯನ್ನು ನಿನ್ನ ಕನಸಿನಲ್ಲಿ ಕಂಡಿದ್ದೆ. ಮರಣಕ್ಕಿಂತ ಕೆಲವು ದಿನಗಳಿಗಿಂತ ಮುಂಚೆ ನಾನು ನನ್ನ ಪ್ರವಾದಿಯನ್ನು ಕನಸಿನಲ್ಲಿ ನೋಡಿದ್ದೆ. ನನ್ನ ಪ್ರವಾದಿ ನನ್ನೊಂದಿಗೆ ಹೇಳಿದರು, ನೀನು ಶಹೀದ್ ಆಗುತ್ತೀಯಾ ಅಂತ ಹೇಳಿದರು ಎಂದು ಬರೆದಿಟ್ಟಿದ್ದ ಮನುಷ್ಯ ಅಬೂ ಉಬೈದಾ. ಸಹೋದರರೇ, ನಿಮ್ಮ ಮಕ್ಕಳಿಗೆ ಅಬೂ ಉಬೈದಾರ ಬಗ್ಗೆ ಹೇಳಿಕೊಡಿ. ನನ್ನ ಪ್ರವಾದಿಯನ್ನು ನಾನು ಕನಸಿನಲ್ಲಿ ಕಂಡಿದ್ದೆ, ನನ್ನ ಪ್ರವಾದಿ ನನ್ನೊಂದಿಗೆ ಹೇಳಿದರು, ನೀನು ಶಹೀದ್ ಆಗುತ್ತೀಯಾ ಎಂದು ನನ್ನ ಪ್ರವಾದಿ ನನಗೆ ವಾಗ್ದಾನ ಮಾಡಿದ್ದಾರೆ ಎಂದು ಬರೆದಿಟ್ಟಿದ್ದ ಮನುಷ್ಯ ಅಬೂ ಉಬೈದಾ. ನಿಮ್ಮ ಮಕ್ಕಳಿಗೆ ನೀವು ಅಬೂ ಉಬೈದಾರ ಬಗ್ಗೆ ಹೇಳಿಕೊಡಿ. ಅದೇ ರೀತಿಯಲ್ಲಿ ಜಮಾಲ್ ಅಶ್ ಶರೀಫ್, ಅನಸ್ ಜಮಾಲ್ ಅಶ್ ಶರೀಫ್ ಗಜ್ಜಾದ ಅತ್ಯಂತ ಶ್ರೇಷ್ಠ ಪತ್ರಕರ್ತ. ಲನ್ ನಖ್ರುಜ ಮಿನಲ್ ಗಜ್ಜಾ ಇಲ್ಲಾ ಇಲಲ್ ಜನ್ನಾ, ಗಜ್ಜಾದಿಂದ ನಾವು ಹೊರಟು ಹೋಗುವುದು ಸ್ವರ್ಗಕ್ಕೆ ಮಾತ್ರ. ಗಜ್ಜಾದಿಂದ ನಾವು ಲನ್ ನಖ್ರುಜ ಮಿನಲ್ ಗಜ್ಜಾ ಇಲ್ಲಾ ಇಲಲ್ ಜನ್ನಾ, ಗಜ್ಜಾದಿಂದ ನಾವು ಹೊರಟು ಹೋಗುವುದಾದರೆ ಅದು ಸ್ವರ್ಗಕ್ಕೆ ಮಾತ್ರ ಎಂದು ಹೇಳಿ ಶಹೀದಾದ ಅನಸ್ ಜಮಾಲ್ ಶರೀಫ್ ಎಂಬ ಪತ್ರಕರ್ತ. ಅವರೆಲ್ಲ ಮಾದರಿಗಳಾಗಬೇಕು ನಮ್ಮ ಮಕ್ಕಳಿಗೆ. ಸಹೋದರರೇ, ಕಳೆದು ಹೋದ ಗತಕಾಲದ ಮಹಾಪುರುಷರ ಬಗ್ಗೆ ಹೇಳಿಕೊಡುವುದರ ಜೊತೆಗೆ
ಆಧುನಿಕ ಕಾಲದಲ್ಲಿ ಈಮಾನ್ ಇರುವ, ಇಸ್ಲಾಮಿನ ನಿಷ್ಠೆ ಇರುವ, ಆದರ್ಶ ನಿಷ್ಠೆ ಇರುವ, ಜಗತ್ತಿನ ಯಾವ ಶಕ್ತಿಗಳನ್ನು ಭಯಪಡದ ಗಜ್ಜಾದ ಹೋರಾಟಗಾರರನ್ನು ನಿಮ್ಮ ಮಕ್ಕಳಿಗೆ ನೀವು ಪರಿಚಯ ಮಾಡಿ ಕೊಡಿ. ಅವರ ಬಗ್ಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡಿ. ಕೊನೆಯದಾಗಿ ನಮ್ಮ ಮಕ್ಕಳ ನಮಾಜಿನ ಬಗ್ಗೆ ಯಾವಾಗಲೂ ನಮಗೆ ಎಚ್ಚರಿಕೆ ಇರಬೇಕು. ಇಸ್ಮಾಯಿಲ್ ಅಲೈಹಿ ಸಲಾತು ವಸ್ಸಲಾಮರ ಬಗ್ಗೆ ಕುರಾನ್ ಹೇಳಿತ್ತು, ಅವರು ವಕಾನ ಯಅಮುರು ಅಹ್ಲಹು ಬಿಸ್ಸಲಾ, ಅವರು ತನ್ನ ಮಕ್ಕಳಿಗೆ ನಮಾಜನ್ನು ಕಲಿಸ್ತಾ ಇದ್ದರು. ಮಕ್ಕಳ ನಮಾಜಿನ ಬಗ್ಗೆ ಯಾವ ನಿರ್ಲಕ್ಷ್ಯವನ್ನು ನಾವು ತೋರಬಾರದು. ಅಬ್ದುಲ್ಲಾಹ್ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ನಾನು ನನ್ನ ಮನೆಗೆ ಅಲ್ಲಾಹನ ಪ್ರವಾದಿ ಕೆಲವೊಮ್ಮೆ ಬರುತ್ತಾರೆ. ಬಂದ್ರೆ ಅಲ್ಲಾಹನ ಪ್ರವಾದಿ ನಿಮ್ಮ ಮಗ ಎಲ್ಲಿ ಅಂತ ವಿಚಾರಿಸ್ತಾನೆ. ಅವ ನಿದ್ದೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವ ನಮಾಜ್ ಮಾಡಿದ್ದಾನೋ ಅಂತ ಪ್ರಶ್ನಿಸ್ತಾನೆ. ಅವ ನಮಾಜ್ ಮಾಡಿದ್ದಾನಲ್ಲ. ಅಂದರೆ ಮಕ್ಕಳ ನಮಾಜ್ ಎಂಬುದು ಅಷ್ಟು ದೊಡ್ಡ ವಿಷಯ. ಅದರಲ್ಲೂ ಮುಖ್ಯವಾಗಿ ಫಜರ್. ಅವೆಲ್ಲ ಕೆಲವೊಮ್ಮೆ ನನ್ನ ಮಗ 2 ಗಂಟೆ ರಾತ್ರಿಯ ತನಕ ಸ್ಟಡಿ ಮಾಡಿದ್ದಾನೆ, ನೀಟ್ ಎಕ್ಸಾಮ್ ಇದೆ, ಆ ಎಕ್ಸಾಮ್ ಇದೆ, ಈ ಎಕ್ಸಾಮ್ ಇದೆ, ಫಜರಿಗೆ ಅವನಿಗೆ ಎಬ್ಬಿಸುವುದಿಲ್ಲ ನಾವು. ಬಹಳ ದೊಡ್ಡ ಪಾಪ ಅದು. ಅವ 2 ಗಂಟೆಗೆ ನಿದ್ದೆ ಮಾಡಿರ್ಲಿ, 3 ಗಂಟೆಗೆ ನಿದ್ದೆ ಮಾಡಿರ್ಲಿ, ಮಕ್ಕಳನ್ನು ಫಜ್ರಿಗೆ ಎಬ್ಬಿಸುವ, ನಮಾಜ್ ಮಾಡಿಸುವ ಆ ಜವಾಬ್ದಾರಿ ಅಪ್ಪನ ಮೇಲೆ ಖಂಡಿತವಾಗಿಯೂ ಇದೆ. ನಿಮ್ಮ ಮಕ್ಕಳ ನಮಾಜಿನ ವಿಷಯದಲ್ಲಿ ನೀವು ನಿರ್ಲಕ್ಷ್ಯ ತೋರಬಾರದು. ಮಕ್ಕಳ ಎಲ್ಲ 5 ಸಲದ ನಮಾಜಿನ ಬಗ್ಗೆ ಅವರಿಗೆ ಎಚ್ಚರಿಸ್ತಲೇ ಇರಬೇಕು, ನೆನಪಿಸ್ತಲೇ ಇರಬೇಕು. ಬದುಕಿನ ಬಹಳ ದೊಡ್ಡ ಜವಾಬ್ದಾರಿ ಅಂತ ಗೊತ್ತಿರಬೇಕು. ಸಹೋದರರೇ, ಹೀಗೆ ನಿಮ್ಮ ಮಕ್ಕಳು ಸ್ವಾಲಿಹೀನ್ಗಳಾಗುವಾಗ ಬದುಕಿನ ಅತ್ಯಂತ ದೊಡ್ಡ ಸೌಭಾಗ್ಯ ವಲದುನ್ ಸ್ವಾಲಿಹುನ್ ಯದಉ ಲಹು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಮಕ್ಕಳು ಅದಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹ, ನಿಅಮತ್ ಎಂದು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಮಕ್ಕಳನ್ನು ಸಜ್ಜನರನ್ನಾಗಿ ಮಾಡಲಿ, ಸ್ವಾಲಿಹೀನ್ಗಳನ್ನಾಗಿ ಮಾಡಲಿ. ನಮಗೆ ಇಹಲೋಕದಲ್ಲೂ ನಾಳೆ ಪರಲೋಕದಲ್ಲೂ ಪ್ರಯೋಜನಕಾರಿಯಾದ ಮಕ್ಕಳನ್ನಾಗಿ ಅಲ್ಲಾಹು ನಮ್ಮೆಲ್ಲರ ಮಕ್ಕಳನ್ನು ಮಾಡಲಿ. ವಮಾ ಅಲೈನಾ ಇಲ್ಲಲ್ ಬಲಾಗ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ್ ವ ಖೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕುಂ ಅಅಮಾಲಕುಂ ವ ಯಗ್ಫಿರ್ ಲಕುಂ ದುನೂಬಕುಂ ವ ಮನ್ ಯುತಿಇಲ್ಲಾಹ ವ ರಸೂಲಹು ಫಲ್ ಕರೀಮಿಲ್ ಮಅಬೂದ್ ವ ಅಶ್ಹದು ಅನ್ ಲಾ ಇಲಾಹಾ ಇಲ್ಲಲ್ಲಾಹುರ್ ರಹೀಮುಲ್ ಮಹಮೂದ್ ಸಲ್ಲಲ್ಲಾಹು ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿಹಿ ವ ಸಹ್ಬಿಹಿ ವ ಸಲ್ಲಂ. ಇನ್ನಲ್ಲಾಹ ವ ಮಲಾಯಿಕತಹು ಯುಸಲ್ಲೂನ ಅಲನ್ ನಬಿಯ್ಯಿ ಯಾ ಅಯ್ಯುಹಲ್ಲದೀನ ಆಮನು ಸಲ್ಲು ಅಲೈಹಿ ವ ಸಲ್ಲಿಮು ತಸ್ಲೀಮಾ. اللهم صل وسلم على رسولك سيدنا محمد وعلى آل محمد. اللهم رضى عن أشرف الخلفاء الراشدين أمير المؤمنين أبي بكر الصديق وعمر بن الخطاب وعثمان بن عفان وعلي بن أبي طالب وعن جميع الصحابة أجمعين. اللهم اغفر للمؤمنين والمؤمنات والمسلمين والمسلمات الأحياء منهم والأموات إنك مجيب الدعوات وقاضي الحاجات. ربنا آتنا في الدنيا حسنة وفي الآخرة حسنة وقنا عذاب النار. اللهم أعزنا ولا تذلنا. اللهم أعز الإسلام والمسلمين. اللهم انصر المسلمين. اللهم احفظ المسلمين. ربنا لا تجعلنا فتنة للقوم الظالمين. ربنا اغفر لنا ولإخواننا الذين سبقونا بالإيمان ولا تجعل في قلوبنا غلا للذين آمنوا ربنا إنك الرؤوف الرحيم. عباد الله، إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون ولذكر الله أكبر والله يعلم ما تصنعون.